ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಇವತ್ತು ಹೆಚ್ಚಾಗಿ ಏನೂ ಮಾಡಲೇ ಇಲ್ಲ ಬೆಳಗ್ಗೆಯಿಂದ. ಈಗ ನಂದು ಸಂಜೆ 6 o'clockಗೆ ಟೆಲಿಗ್ರಾಮ್ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ಇತ್ತು. ಅದನ್ನು ಚೆನ್ನಾಗಿ ಮಾಡಿ ಮುಗಿಸಿದೆ. 4ನೇ ದಿನ, ನಾಳೆ ಫೈನಲ್ ಡೇ, 5th ಡೇ. ಹಾಗಾಗಿ ಅದರ ಕೆಲಸ ಚೆನ್ನಾಗಿ ನಡೀತು. ಫಿಲಿಮ್ಗೆ ಸಂಬಂಧಪಟ್ಟಂತೆ ಇವತ್ತು ಆ್ಯಕ್ಚುಲಿ ಏನೂ ಮಾಡೋಕ್ಕೆ ಆಗಲಿಲ್ಲ. ಯಾಕೋ ಒಂಥರ ಮೂಡು ಸ್ವಲ್ಪ ಡಲ್ ಆಗಿತ್ತು. ನಾವು ಅಂದ್ಕೊಂಡ್ಬಿಡ್ತೀವಿ ನಾವು ಒಂದು ವರ್ಷ ಫಿಲಿಮಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ, ಪ್ರತಿದಿನ ಕೆಲಸ ಮಾಡ್ತಿರ್ತೀವಿ ಅಂತ. ಆ್ಯಕ್ಚುಲಿ ಎನರ್ಜಿನೂ ಅಷ್ಟೇ, ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ ಗೆಳೆಯರೆ. ಒಂದಿನ ಹೇಗೆ ಕತ್ಲಾದ್ಮೇಲೆ ಬೆಳಕು, ಬೆಳಕಾದ್ಮೇಲೆ ಕತ್ಲಿರುತ್ತೋ ಅದೇ ರೀತಿ ಎನರ್ಜಿನೂ ಒಂದಿನ ನೀವು ತುಂಬ ಎಕ್ಸೈಟೆಡ್ ಆಗಿರ್ತೀರ, 10 ಕೆಲಸ ಒಂದೇ ದಿನ ಮುಗಿಸೋದಕ್ಕಾಗುತ್ತೆ. ಒಂದೊಂದು ದಿನ ಏನೂ ಮಾಡೋದಕ್ಕೆ ಮೂಡಿರಲ್ಲ. ಸೊ ಏನೂ ಮಾಡಲ್ಲ, ಜಸ್ಟ್ ರಿಲ್ಯಾಕ್ಸು. ನನಗೆ ಯಾವಾಗ ಬೇಜಾರಾದರೂ ನಾನು ಮಾಡೋದು ಒಂದೇ, ನನಗಿಷ್ಟವಾದ ಫಿಲಿಮ್ಸ್ನ ಹಾಕ್ಕೊಂಡು ನೋಡೋದು, ನನಗಿಷ್ಟವಾದ ಸೀರೀಸ್ನ ಹಾಕ್ಕೊಂಡು ನೋಡೋದು. ಹೊಸ ಸೀರೀಸ್ ಯಾವುದೋ ಸ್ಟಾರ್ಟ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮು ಎಲ್ಲ ಕಡೆ ತುಂಬ ಅದ್ಭುತವಾದ ವೆಬ್ ಸೀರೀಸ್ಗಳು ಬಂದ್ಬಿಟ್ಟು ಒಂದು ಸೀರೀಸ್ ನೋಡೋಕೆ ಕೂತ್ಕೊಂಡ್ರೆ ಬಿಂಜ್ ವಾಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. 1 ವಾರ 2 ವಾರ ಹಾಗೆ ಹೋಗ್ಬಿಡುತ್ತೆ. ಹಾಗಾಗಿ ಸೀರೀಸ್ ನೋಡೋಕ್ಕೆ ಹೋಗಲ್ಲ. ಯಾವುದಾದ್ರು ಸಣ್ಣದಾಗಿ 1-2-3 ಎಪಿಸೋಡ್ ನೋಡೋದು, ಅಥವಾ ಫಿಲಿಮ್ಸ್ ನೋಡೋದು, ಅಥವಾ ನನಗಿಷ್ಟವಾದ ಕೆಲಸಗಳನ್ನ ಮಾಡೋದು. ಈ ರೀತಿ ಇವತ್ತು ನನಗೆ ಯಾವುದೋ ಒಂದು ಸೀರೀಸ್ ಇಷ್ಟ, ಅದರದ್ದು 3-4 ಎಪಿಸೋಡ್ ನೋಡ್ತಾ ಕೂತಿದ್ದೆ. ಹಾಗಾಗಿ ಇವತ್ತು ಫಿಲಿಮ್ದು ಹೆಚ್ಚಾಗಿ ಏನೂ ಮಾಡಿಲ್ಲ. ನಾಳೆ ಸ್ವಲ್ಪ ಕೆಲಸಗಳಿದೆ. ಸೊ ಇವತ್ತು ಹೆಚ್ಚಾಗಿ ಏನೂ ಮಾಡಿಲ್ಲ. ಸೊ ವರ್ಕ್ಶಾಪ್ ಚೆನ್ನಾಗಾಯಿತು. ನಾಳೆ 5th ಡೇ ಇದೆ. ಸೊ ನಾಳೆಯ ಅಪ್ಡೇಟನ್ನು ನಾಳೆ ಕೊಡ್ತೀನಿ. ಇವತ್ತಿಗೆ ಇಷ್ಟೇ ಗೆಳೆಯವೆ. ಧನ್ಯವಾದಗಳು.